ದೇವರು ಪ್ರೀತಿಸುವ ಪ್ರಿಯರೇ, ಇಂದು ಸನ್ನಿವೇಶಕ್ಕೆ ಸಪ್ತ ಪ್ರತಿಕ್ರಿಯೆಗಳು ಎಂಬಂಥ ವಿಷಯವನ್ನು ನಿಮ್ಮ ಮುಂದೆ ಇಡ ಬಯಸ್ತೇನೆ. 7 ರೆಸ್ಪಾನ್ಸಸ್ ಟು ಸಿಚುವೇಶನ್ಸ್. ಯಾವುದೇ ಪರಿಸ್ಥಿತಿ ಇರ್ಬೋದು, ಅದು ವರ್ತಮಾನದ ಪರಿಸ್ಥಿತಿಯೇ ಆಗಿರ್ಬೋದು, ಆ ಪರಿಸ್ಥಿತಿಗೆ ಸಪ್ತ ಪ್ರತಿಕ್ರಿಯೆಗಳು. ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು ವಿವಿಧ ಸನ್ನಿವೇಶಗಳಲ್ಲಿ ಅಂತ. ಮೊದಲನೇದು ಮುಂಜಾಗ್ರತೆ ವಹಿಸುವುದು. ಮುಂಜಾಗ್ರತೆ ವಹಿಸುವುದು. ವಿಮೋಚನಕಾಂಡ 34:34 ಮತ್ತು ಯಾಜಕಕಾಂಡ 14:8 ನೋಡುವಾಗ ಮೋಶೆ ಮತ್ತು ಇತರರು ಮುಂಜಾಗ್ರತೆ ವಹಿಸಿದರ ಬಗ್ಗೆ ಬರೆದಿದೆ. ಆದ ಕಾರಣ ಯಾವುದೇ ಪರಿಸ್ಥಿತಿ ಅಥವಾ ಸನ್ನಿವೇಶಗಳು ಬಂದಾಗ ಮುಂಜಾಗ್ರತೆಯನ್ನು ವಹಿಸಬೇಕನ್ನುವಂಥ ಸಿದ್ಧಾಂತ ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು. ಎರಡನೇದಾಗಿ ಪ್ರಕಟಣೆ ಹೊಂದಿಕೊಳ್ಳುವುದು. ಪ್ರಕಟಣೆ ಹೊಂದಿಕೊಳ್ಳುವುದು. ಒಂದು ಸಾರಿ ಅರಾಮಿಯರು ಅಥವಾ ಸಿರಿಯರು ಬಂದು ಯುದ್ಧಕ್ಕೆ ಇಸ್ರಾಯೇಲ್ ಮೇಲೆ ಬಂದಾಗ ಎಲಿಷನು ಭಯಪಡಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಎಲಿಷನ ಜೊತೆಗಿದ್ದಂಥ ಸೇವಕನು ಭಯಪಟ್ಟಿದ್ದನು. ಅಯ್ಯೋ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ, ಭಯಪಡ್ತಾನೆ. ಭಯ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ. 2ನೇ ಅರಸುಗಳ ಗ್ರಂಥ 6:15-17 ನೋಡುವಾಗ, 2ನೇ ಅರಸು 6:15-17 ಆ ಸಂದರ್ಭದಲ್ಲಿ ಎಲಿಷನೊಂದು ಪ್ರಾರ್ಥನೆ ಮಾಡ್ತಾನೆ, ಕರ್ತನೇ ಇವನ ಕಣ್ಣು ತೆರೆ ಅಂತ ಹೇಳ್ಬಿಟ್ಟು. ತೆರೆದಾಗ ಅದೃಶ್ಯವಾದಂಥ ದೇವರ ಸೈನ್ಯಗಳನ್ನು ಅವನು ನೋಡ್ತಾನೆ. ನೋಡ್ರಿ, ಅಷ್ಟು ತನಕ ಸನ್ನಿವೇಶಕ್ಕೆ ಒಳಪಟ್ಟಂಥ, ಗಲಿಬಿಲಿಗೊಂಡಂಥ, ಭಯಪಟ್ಟಂಥ ವ್ಯಕ್ತಿ ಈಗ ಧೈರ್ಯ ತಂದುಕೊಳ್ತಾನೆ. ಆದ ಕಾರಣ ಪರಿಸ್ಥಿತಿ ಏನೇ ಇರ್ಬೋದು, ಸನ್ನಿವೇಶ ಏನೇ ಇರ್ಬೋದು, ನಾವು ಪ್ರಕಟಣೆಗಳನ್ನು ದೇವರಿಂದ ಹೊಂದಿಕೊಳ್ಳತಕ್ಕದ್ದು. ಮೂರನೇದು ಕಾಲವನ್ನು ಅರ್ಥ ಮಾಡಿಕೊಳ್ಳೋದು. ಕಾಲಮಾನವನ್ನು, ಕಾಲಾವಧಿಯನ್ನು ಅರ್ಥ ಮಾಡಿಕೊಳ್ಳೋದು. ಮೊದಲನೇ ಪೂರ್ವಕಾಲ ವೃತ್ತಾಂತ 12:32 ಇಸಕರ್ ಗೋತ್ರದವರು ಅವರು ಕಾಲವನ್ನು ಅರ್ಥ ಮಾಡಿಕೊಂಡು ದೇಶಕ್ಕೆ ಸಹಾಯ ಮಾಡಿದ್ರಂತ್ರಿ. ಆದ ಕಾರಣ ನಾವು ಸಮಯಗಳನ್ನು, ಕಾಲವನ್ನು ಒಂದು ವೇಳೆ ದಿನಪತ್ರಿಕೆಯಿಂದ, ಟಿ ವಿ ಮಾಧ್ಯಮದ ಮುಖಾಂತರ ನಾವು ತೆಗೆದುಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಕ್ಕದ್ದು. ಈಗ 4ನೇ ಪ್ರತಿಕ್ರಿಯೆ ಪ್ರಾರ್ಥನಾ ಕೂಟ. ಪ್ರಾರ್ಥನಾ ಕೂಟ ಅಂತೇಳಿದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೇಳಿಲ್ಲ. 2-3 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 3ನೇ ವಚನದಲ್ಲಿ ಒಂದು ಪರಿಸ್ಥಿತಿ, ಒಂದು ಸನ್ನಿವೇಶ, ಅದು ನಕಾರಾತ್ಮಕವಾದ ಹೆದರಿಕೆಯನ್ನು ಹುಟ್ಟಿಸ್ತಕ್ಕಂಥ ಒಂದು ಪರಿಸ್ಥಿತಿ ಯೆಹೋಷಾಫಾಟನಿಗೆ, ಯೆಹೂದದ ಅರಸನಿಗೆ ಬಂತು, ಸಂಭವಿಸಿತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಪ್ರಾರ್ಥನಾ ಕೂಟಕ್ಕೆ ಜನರನ್ನು ಏರ್ಪಡಿಸ್ತಾನೆ, ನೇಮಿಸ್ತಾನೆ ಮತ್ತು ಜನರು ಕೂಡ ಸಹಕರಿಸ್ತಾರೆ. ನೋಡ್ರಿ, ಭಾಳ ಒಳ್ಳೆಯ ಒಂದು ಪ್ರತಿಕ್ರಿಯೆ ಅಲ್ಲವೇ ಪ್ರಾರ್ಥನಾ ಕೂಟ. 5ನೇದಾಗಿ ಅಂದ ಹಾಗೆ ನಾವು ಏನು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸನ್ನಿವೇಶಗಳಿಗೆ ಸಪ್ತ ಪ್ರತಿಕ್ರಿಯೆಗಳು. ಸನ್ನಿವೇಶಗಳು ಅಂತ ಹೇಳುವಾಗ ವಿವಿಧ ಸನ್ನಿವೇಶ ಇರ್ಬೋದು, ಅಥವಾ ವರ್ತಮಾನ ಕಾಲದ ಒಂದು ಸನ್ನಿವೇಶ, ಭೌಗೋಳಿಕವಾಗಿ ಲೋಕಾದ್ಯಂತ ನಡೀತಾ ಇರುವಂಥ ಒಂದು ಸನ್ನಿವೇಶ, ಭೀಕರವಾದಂಥದ್ದು, ಹೆದರಿಕೆಯನ್ನು ಹುಟ್ಟಿಸುವಂಥದ್ದು ಸನ್ನಿವೇಶ ಆಗಿರ್ಬೋದು. ಆ ಸನ್ನಿವೇಶದಲ್ಲಿ ನಾವು ಮುಂಜಾಗ್ರತೆ ವಹಿಸಬೇಕು. ಹೌದು, ಪ್ರಕಟಣೆಗಳನ್ನು ಹೊಂದಿಕೊಳ್ಬೇಕು, ಸಮಯವನ್ನು ಅರ್ಥ ಮಾಡಿಕೊಳ್ಬೇಕು, ಪ್ರಾರ್ಥನಾ ಕೂಟಗಳನ್ನು ಏರ್ಪಡಿಸ್ತಕ್ಕದ್ದು. ಇತರರನ್ನು ಕೂಡ 5ನೇದಾಗಿ ನೆನಪು ಮಾಡಿಕೊಳ್ಳುವುದು. ಇತರರನ್ನು ನೆನಪು ಮಾಡಿಕೊಳ್ಳೋದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 10ನೇ ವಚನದಲ್ಲಿ, ಸೇವೆಯ ನಡುವೆ ಆದಿಸಭೆಯವರು ಏನು ಮಾಡ್ತಿದ್ರು, ಅವಶ್ಯಕತೆಯಲ್ಲಿದ್ದಂಥ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡ್ರು. ಹೌದು, ನಾವು ಪ್ರೇಯರ್ ಮಾಡಬೇಕು ದೇವರೊಂದಿಗೆ, ದೇವಜನರೊಂದಿಗೆ. ಆದರೆ ಅದೇ ಸಂದರ್ಭದಲ್ಲಿ
ನಾವು ಇತರರನ್ನು ಕೂಡ ನೆನಪು ಮಾಡಿಕೊಂಡು ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ವ್ಯಕ್ತಪಡಿಸ್ತಕ್ಕದ್ದು. ಆರನೇದಾಗಿ ಉತ್ತೇಜನದ ಸೇವೆ, ಉತ್ಸಾಹದ ಸೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನದಲ್ಲಿ ಒಬ್ಬರನ್ನೊಬ್ಬರು ಉತ್ತೇಜಿಸಬೇಕಂತ ಹೇಳ್ಬಿಟ್ಟು, ಮೂಲ ಭಾಷಾಂತರ ಉತ್ತೇಜನ ನೀಡಬೇಕಂತ ಹೇಳ್ಬಿಟ್ಟು, ಬುದ್ಧಿ ಹೇಳೋದಲ್ಲ, ಒಬ್ಬರಿಗೊಬ್ಬರು ನಾವು ಉತ್ತೇಜನ ನೀಡುವಂಥದ್ದು, ಪ್ರೋತ್ಸಾಹ ನೀಡುವಂಥದ್ದು. ಯಾಕಂತ ಹೇಳಿದರೆ ಪರಿಸ್ಥಿತಿಗಳಲ್ಲಿ, ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಜನರು ಭಯ ಅಥವಾ ದುಃಖ, ಅನಿಶ್ಚಿತ ಇವೆಲ್ಲ ಹಾದು ಹೋಗುವಾಗ ಒಂದು ಹಿತ ಮಾತು, ಉತ್ತೇಜನದ ಮಾತು ಜನರಿಗೆ ಹೇಳಿ ನಾವು ಜನರನ್ನು ಪ್ರೋತ್ಸಾಹ ಪಡಿಸುವಂಥದ್ದು ಸನ್ನಿವೇಶಕ್ಕೆ 6ನೇ ನಮ್ಮ ಪ್ರತಿಕ್ರಿಯೆ ಆಗಿರ್ತೈತೆ. ಸನ್ನಿವೇಶಕ್ಕೆ 7 ಪ್ರತಿಕ್ರಿಯೆಗಳಂತ ನಾವು ಧ್ಯಾನ ಮಾಡ್ತಿದ್ವಿ. ಅದರಲ್ಲಿ 7ನೇ ಒಂದು ಪ್ರತಿಕ್ರಿಯೆ ಏನಂತ ಹೇಳಿದರೆ ಪೂರ್ಣವಾಗಿ ಪ್ರೀತಿಸುವುದು. ಪೂರ್ಣವಾಗಿ ಪ್ರೀತಿಸುವುದು. 1ನೇ ಯೋಹಾನ 4ನೇ ಅಧ್ಯಾಯದ 18ನೇ ವಚನದಲ್ಲಿ ಪೂರ್ಣ ಪ್ರೀತಿ, ದೇವರನ್ನು ಪೂರ್ಣವಾಗಿ ಪ್ರೀತಿಸುವಾಗ ಅದು ಭಯವನ್ನು ಹೊರಡಿಸಿಬಿಡ್ತದಂತ್ರಿ. ಯಾವ ರೀತಿಯಾಗಿ ಲೈಟ್ ಆನ್ ಮಾಡಿದ ತಕ್ಷಣ ಕತ್ತಲೆ ಹೋಗಿಬಿಡ್ತದಲ್ಲ, ಅದು ಹೋಗಂತ ಹೆದರಿಸೋದು ಬೆದರಿಸೋದು ಬೇಕಾಗಿಲ್ಲ. ಅದು ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ಆ ಒಂದು ಕತ್ತಲೆ ಹೋಗ್ತದೆ. ಆ ರೀತಿಯಾಗಿ ಪ್ರೀತಿಯಲ್ಲಿ ಪೂರ್ಣತೆಯನ್ನು ಹೊಂದತಕ್ಕದ್ದು. ಈ ರೀತಿಯಾಗಿ ಸನ್ನಿವೇಶಕ್ಕೆ, ಯಾವುದೇ ಸನ್ನಿವೇಶಕ್ಕೆ ನಮ್ಮ 7 ಪ್ರತಿಕ್ರಿಯೆಗಳನ್ನು ಹೊಂದುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.